ಅಲ್ಲಿಗೆ ದೆಹಲಿ ಚುನಾವಣಾ ಕಣದ ಸುದ್ದಿಯನ್ನ ಅಲ್ಲಿಗೆ ಬಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗೋಕೆ ಪ್ರಧಾನಿ ಸೇರಿದಂತೆ ಕೇಂದ್ರದ ಮಂತ್ರಿಗಳು ಸಜ್ಜಾಗ್ತಿದ್ದಾರೆ. ಯಾವಾಗ ಯಾರೆಲ್ಲ ಕುಂಭಮೇಳದಲ್ಲಿ ಭಾಗಿಯಾಗ್ತಿದ್ದಾರೆ, ಅವರಿಗಾಗಿ ವಿಶೇಷ ಭದ್ರತಾ ವ್ಯವಸ್ಥೆಗಳು ಹೇಗಿದೆ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಫೆಬ್ರವರಿ 5ಕ್ಕೆ ಪ್ರಧಾನಿ ಮೋದಿ, ಜನವರಿ 27ಕ್ಕೆ ಅಮಿತ್ ಶಾ. ಕುಂಭಮೇಳದಲ್ಲಿ ನಮೋ ಸರ್ಕಾರ. 144 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಿದೆ. ಈಗಾಗಲೇ ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಇದೀಗ ಪ್ರಧಾನಿ ಮೋದಿ, ಅಮಿತ್ ಶಾ, ಉಪರಾಷ್ಟ್ರಪತಿ ಹಾಗೂ ಇತರೆ ಗಣ್ಯರು ಪುಣ್ಯ ಸ್ನಾನ ಮಾಡಲಿದ್ದಾರೆ. ಮಹಾಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಯಾರ್ಯಾರು ಯಾವಾಗ ಪುಣ್ಯ ಸ್ನಾನ ಮಾಡಲಿದ್ದಾರೆ ಅನ್ನೋದನ್ನ ನೋಡುವುದಾದ್ರೆ, ಜನವರಿ 27 ಅಮಿತ್ ಶಾ ಗೃಹ ಸಚಿವ, ಫೆಬ್ರವರಿ 1 ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ, ಫೆಬ್ರವರಿ 10 ದ್ರೌಪದಿ ಮುರ್ಮು ರಾಷ್ಟ್ರಪತಿ, ಮೋದಿ ಸಚಿವ ಸಂಪುಟದ ಸಚಿವರು ಭಾಗಿ. ಮಹಾಕುಂಭದ ತ್ರಿವೇಣಿ ಸಂಗಮದಲ್ಲಿ ವಿಐಪಿ ಘಾಟ್. ಮೋದಿ ಸ್ನಾನ ಮಾಡುವ ಘಾಟ್ನಿಂದ ರಿಪಬ್ಲಿಕ್ ವರದಿ. ಗಣ್ಯರ ಆಗಮನದ ಹಿನ್ನೆಲೆ ಭಾರೀ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಜೊತೆಗೆ ಪುಣ್ಯ ಸ್ನಾನಕ್ಕೆ ವಿಶೇಷ ವಿಐಪಿ ಘಾಟ್ನಲ್ಲಿ ಸಿದ್ಧತೆ ಮಾಡಲಾಗಿದೆ. ನರೇಂದ್ರ ಮೋದಿ ಸ್ನಾನ ಮಾಡುವ ಘಾಟ್ನಿಂದ ರಿಪಬ್ಲಿಕ್ ಕನ್ನಡ ನೇರ ವರದಿ ಮಾಡಿದೆ. ಈಗ ನಾವು ನಿಂತಿರುವಂತ ಜಾಗ ಇದು ವಿಐಪಿ ಘಾಟ್. ಯಾರೇ ದೇಶದ ವಿಶ್ವದ ವಿಐಪಿಗಳು ಬಂದ್ರು ಕೂಡ, ವೆರಿ ಇಂಪಾರ್ಟೆಂಟ್ ಪರ್ಸನ್ ಇವ್ರು ಬಂದ್ರು ಕೂಡ ಇದೇ ಘಾಟ್ನಲ್ಲಿ ಅವರು ಒಳಗಡೆ ಬರ್ತಾರೆ. ಇದೇ ಘಾಟ್ನಲ್ಲಿ ಅವರಿಗೆ ಇಲ್ಲಿ ಇಂಜಿನ್ ಚಾಲಿತ ಬೋಟ್ಗಳಿದಾವೆ. ಇಲ್ಲಿರುವಂತ ಸಿಬ್ಬಂದಿ ಮತ್ತೆ ಎಲ್ಲ ಕಮಾಂಡೋಗಳು ಮತ್ತೆ ಭದ್ರತೆನೆಲ್ಲ ನೋಡ್ತಾ ಇದ್ದೀರಲ್ಲ, ಇಲ್ಲಿರುವಂತಹ ಸಿಬ್ಬಂದಿ ಅವರಿಗೆ ಪ್ಯಾರಾ ಕಮಾಂಡರ್, ಮತ್ತೊಬ್ರು ಮಗದವರು ಬ್ಲೂ ಕಮಾಂಡರ್ ಎಲ್ಲ ಕೂಡ ಇಲ್ಲಿರುವಂತ ಸಿಬ್ಬಂದಿ ಅವರನ್ನ ಈ ಮಾರ್ಗದ ಮೂಲಕ ಇಲ್ಲಿರುವ ಈ ಸಂಗಮ ಏನಿದೆಯಲ್ಲ, ಈ ಸಂಗಮದಿಂದ ನೇರವಾಗಿ ತ್ರಿವೇಣಿ ಸಂಗಮದವರೆಗೂ ಕೂಡ ಕರೆದುಕೊಂಡು ಹೋಗ್ತಾರೆ. ಬೋಟ್ನಲ್ಲಿ ಕರೆದುಕೊಂಡು ಹೋಗ್ತಾರೆ. ಇಲ್ಲಿ ಎಲ್ಲರಿಗೂ ಕೂಡ ಸಾಮಾನ್ಯ ಜನರಿಗೆ ಎಂಟ್ರಿ ಇರೋದಿಲ್ಲ. ಇಲ್ಲಿ ಇರೋದು ಕೇವಲ ವಿಐಪಿ ಅವರಿಗೆ ಮಾತ್ರ. ಕುಂಭಮೇಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆ ಯೋಗಿ ಸರ್ಕಾರ ಸಕಲ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ. ಬಿಗಿ ಬಂದೋಬಸ್ತ್ ಮಧ್ಯೆ ದೇಶದ ಘಟಾನುಘಟಿ ನಾಯಕರು ಪುಣ್ಯ ಸ್ನಾನ ಮಾಡಿ ಪುನೀತರಾಗಲಿದ್ದಾರೆ. ರಂಜಿತ್ ಶಿರ್ಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಇನ್ನು ಮಹಾಕುಂಭಮೇಳಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಹಲವು ಗಣ್ಯರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಐಪಿ ಬೋಟ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ವಿಐಪಿ ಬೋಟ್ನಲ್ಲಿ ಮೋದಿ, ಯೋಗಿ ಸಂಚರಿಸಲಿದ್ದು, ಐಷಾರಾಮಿ ಬೋಟ್ನಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೂಡ ಒದಗಿಸಲಾಗ್ತಾ ಇದೆ. ಬೋಟ್ ಒಳಗಿನಿಂದಲೇ ರಿಪಬ್ಲಿಕ್ ಕನ್ನಡ ನೇರ ವರದಿಯನ್ನ ಮಾಡಿದೆ. ವಿಐಪಿ ಬೋಟ್ ಹೇಗಿದೆ ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ. ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇದೆ. ನಾವಿರುವಂತಹ ಜಾಗ ಇದು ವಿಐಪಿ ಘಾಟ್. ವಿಐಪಿ ಘಾಟ್ ನಲ್ಲಿ ಪ್ರೋಟೋಕಾಲ್ ಪ್ರಕಾರ ಯಾರೇ ಕೇಂದ್ರ ಮಂತ್ರಿಗಳು, ರಾಜ್ಯ ಮಂತ್ರಿಗಳು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಅಥವಾ ಜಡ್ಜ್ಗಳು ಯಾರೇ ಬಂದ್ರು ಕೂಡ ಅವರನ್ನ ಸಂಗಮದಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗುವಂತ ವಿಐಪಿ ಬೋಟಿಂಗ್ ನಲ್ಲಿ ನಾವಿದ್ದೀವಿ. ವಿಐಪಿ ಘಾಟ್ ನ ವಿಐಪಿ ಬೋಟಿಂಗ್ ಯಾರೇ ಕುಳಿತುಕೊಂಡ್ರು ಕೂಡ ಅವರಿಗೆ ಸೇಫ್ಟಿ ಜಾಕೆಟ್ ಗಳ ವ್ಯವಸ್ಥೆ ಇದೆ. ಕುಳಿತುಕೊಳ್ಳುವಂತಹ ಸೀಟ್ ನೋಡಿ ಎಷ್ಟು ಕಂಫರ್ಟ್ ಆಗಿ ಕುಳಿತುಕೊಳ್ಳೋದಕ್ಕೆ ಸೋಫಾಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಸುಮಾರು 10 ಜನ ಮಾತ್ರ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ನಮ್ಮ ವಿಜೆ ಒಳಗಡೆ ಬಂದ್ರೆ ಇಲ್ಲಿ ಹೆಂಗ್ ಮೂವ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಈ ವಿಐಪಿ ಬೋಟ್ ಅನ್ನ ಮೂವ್ ಮಾಡೋದಕ್ಕೆ ಒಬ್ರು ಡ್ರೈವರ್ ಇಲ್ಲಿ ಕೂತಿರ್ತಾರೆ. ಅದರ ಸಿಸ್ಟಮ್ ಎಲ್ಲ ಹೆಂಗಿರುತ್ತೆ ಅನ್ನೋದನ್ನು ಕೂಡ ನೋಡ್ತೀರಿ ನೀವು. ಈ ವಿಐಪಿ ಬೋಟ್ ಹೇಗೆ ಮೂವ್ ಆಗುತ್ತೆ, ಹಿಂದೆ ಮುಂದೆ ಹೋಗೋದಕ್ಕೆ ಇಂಜಿನ್ ಚಾಲಿತವಾದಂತ ಈ ಬೋಟ್ ಹೇಗೆ, ಎಷ್ಟು ಸೇಫ್ಟಿ ಇದೆ ಮತ್ತೆ ಎಷ್ಟು ನೀಟಾಗಿ ಅಥವಾ ಎಷ್ಟು ಸಲೀಸಾಗಿದ್ದು ಓಡಿಸ್ತಾರೆ ಅಂತ ಹೇಳಿದ್ರೆ, ಒಬ್ಬ ಈ ಸೀಟ್ ನಲ್ಲಿ ಕುಳಿತುಕೊಂಡಂತಹ ವ್ಯಕ್ತಿ ಅಥವಾ ಬೋಟ್ ಓಡಿಸುವಂತ ವ್ಯಕ್ತಿಯಿಂದ ಮೂವ್ ಮಾಡ್ತಾರೆ. ಮೂವ್ ಮಾಡಿದವರು ಇದನ್ನ ಓಡಿಸ್ತಾರೆ. ಆನಂತರ ಇಲ್ಲಿ ಸಿಬ್ಬಂದಿ ಕೂಡ ಇರ್ತಾರೆ. ಸೇಫ್ಟಿ ಜಾಕೆಟ್ ಅನ್ನ ಹಾಕೊಂಡು ವಿಐಪಿಗಳನ್ನ ಅಷ್ಟು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕಿರುತ್ತೆ. ಹಾಗಾಗಿ ಇದು ಸಂಗಮದ ಜಾಗ ನೋಡಿ. ಸಂಗಮದ ಜಾಗದಲ್ಲಿ ಇರುವಂತ ಈ ನೀರಿನಲ್ಲಿ ಒಂದು ರೌಂಡ್ ಹಾಕ್ತಾರೆ ಅವರನ್ನ. ಇದು ವಿಐಪಿ ಘಾಟ್ ಮತ್ತೆ ಸಂಗಮದ ಈ ಪುಣ್ಯವಾದಂತ ನದಿಯಲ್ಲಿ ಓಡಿಸೋದಕ್ಕೆ ವಿಶೇಷವಾದಂತ ಬೋಟ್ನ ವ್ಯವಸ್ಥೆ, ಎಂಜಿನ್ ಚಾಲಿತ ಬೋಟ್ನ ವ್ಯವಸ್ಥೆ. ಎಲ್ಲರಿಗೂ ಕೂಡ ಇಲ್ಲಿ ಬರೋದಕ್ಕೆ ಅವಕಾಶ ಇಲ್ಲ. ವಿಐಪಿ ಮೂವ್ಮೆಂಟ್ ಮಾತ್ರ ಇಲ್ಲಿ ಆಗತ್ತೆ. ವಿಐಪಿ ಘಾಟ್, ವಿಐಪಿ ಬೋಟಿಂಗ್, ಆ ನಂತರ ಒಂದು ರೌಂಡ್ ಹಾಕಿ ಕರೆದುಕೊಂಡು ಬರ್ತಾರೆ. ವಿಶೇಷವಾದಂತ ಬಂದೋಬಸ್ತ್ ಕೂಡ ಇಲ್ಲಿ ಇರುತ್ತೆ. ಇದು ಬಹಳ ಸುರಕ್ಷಿತವಾಗಿ, ಬಹಳ ಶಿಸ್ತುಬದ್ಧವಾಗಿ ಇಲ್ಲಿ ಸಿಬ್ಬಂದಿಗಳು ಇಲ್ಲಿ ಇದ್ದು ಎಲ್ಲವನ್ನು ಕೂಡ ನಿಭಾಯಿಸ್ತಾರೆ.
ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಮಹಾಕುಂಭ ಮೇಳಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೆ ಅವರ ಪತ್ನಿ ವೇಣಿ ಸಂಗಮಕ್ಕೆ ಭೇಟಿ ನೀಡಿದ್ರು. ಪುಣ್ಯ ಸ್ನಾನ ಕೂಡ ಮಾಡಿದ್ರು. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಮಹಾಕುಂಭದ ಸಮಯದಲ್ಲಿ ಮಂತ್ರಿಯಾಗಿದ್ದು ನನ್ನ ಪುಣ್ಯ ಅಂತ ಹೇಳಿದ್ದಾರೆ. ಮಧ್ಯಮ ವರ್ಗದ ಜನರಿಗೆ ವಿಶೇಷ ರೈಲು ಸೌಲಭ್ಯ ಕೂಡ ಒದಗಿಸಿದ್ದೇವೆ, ಎಲ್ಲರೂ ಬಂದು ಪುಣ್ಯ ಸ್ನಾನ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ದೇವಭೂಮಿ ಪ್ರಯಾಗರಾಜ್ನ ಮಹಾಕುಂಭಮೇಳಕ್ಕೆ ಮಾನ್ಯ ಕೇಂದ್ರ ಮಂತ್ರಿ ಸೋಮಣ್ಣ ಅವರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈಗಷ್ಟೇ ಪವಿತ್ರ ಸ್ನಾನ ಮಾಡ್ಕೊಂಡು ಆಯ್ತಾ ಸರ್? ಪವಿತ್ರ ಸ್ನಾನ ಮಾಡ್ಕೊಂಡು ಈಗ ರಿಪಬ್ಲಿಕ್ ಕನ್ನಡದ ಜೊತೆಗಿದ್ದಾರೆ. ಮಾತಾಡೋಣ. ನಮಸ್ಕಾರ ಸರ್. ಹರವಿ ನಾರಾಯಣ. ನಮಸ್ಕಾರ. ಅರುಣ್ ಹೇಳಿ. 144 ವರ್ಷ ಆದ್ಮೇಲೆ ಮಹಾಕುಂಭಮೇಳ ನಮ್ಮ ಜೀವಿತಾವಧಿಯಲ್ಲಿ ಬಂದಿದೆ ಅನ್ನೋದೇ ನಮ್ಮೆಲ್ಲರ ಅದೃಷ್ಟ. ತಾವೇನ್ ಹೇಳ್ತೀರಿ? ಒಂದು ಈ ದೇಶದ ಸಂಸ್ಕೃತಿ, ಈ ದೇಶ ನಡೆದು ಬಂದ ದಾರಿ, ಈ ದೇಶದ ಇತಿಹಾಸ ಮತ್ತೆ 100 ಪಟ್ಟು ಜಾಸ್ತಿ ಆಗೋದಕ್ಕೆ 144ನೇ ಈ ಒಂದು ಮಹಾಕುಂಭ ಮೇಳ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ಭವಿಷ್ಯದ ಭಾರತಕ್ಕೆ ಒಂದು ದೊಡ್ಡ ಹಿಡಿದಂತ ಕೈಗನ್ನಡಿಯಾಗಿದೆ. ಡಬಲ್ ಇಂಜಿನ್ ಸರ್ಕಾರ ಅಂತ ಪದೇ ಪದೇ ಮೋದಿಜಿಯವರು ಹೇಳ್ತಾ ಇರ್ತಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರು, ನಮ್ಮ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಈ 144ನೇ ವರ್ಷಕ್ಕೆ ಸುಮಾರು 45-50 ಕೋಟಿ ಜನರನ್ನ 45 ದಿವಸದಲ್ಲಿ ಬರೋದಕ್ಕೆ ಅವಕಾಶ ಮಾಡಿ ವಿಶ್ವದ ಭೂಪಟದಲ್ಲಿ, ವಿಶ್ವದ ಒಂದು ಇತಿಹಾಸದಲ್ಲಿ ಒಂದು ಹೊಸ ಹೆಜ್ಜೆಯನ್ನು, ಹೊಸ ಶಕೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಪವಿತ್ರವಾದ ಕೆಲಸವನ್ನು ಮಾಡಿದ್ದಾರೆ. ಈ ಶಕೆ ಇನ್ನು 100 ವರ್ಷಗಳ ಕಾಲ ಭಾರತೀಯರಿಗೆ ಒಂದು ದೊಡ್ಡ ಸಂರಕ್ಷಣೆಯಾಗಿ ದೇಶದ ಭವಿಷ್ಯದ ಭಾರತವನ್ನು ಮುಂದಿನ ಪೀಳಿಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಇದೊಂದು ದೊಡ್ಡ ಸಂದೇಶವಾಗಿದೆ. ತಮ್ಮ ಇಲಾಖೆಯಿಂದ ಪವಿತ್ರ ಸ್ನಾನಕ್ಕೆ ವಿಶೇಷವಾದಂತ ರೈಲಿನ ವ್ಯವಸ್ಥೆ ಆಗಿದೆ. ಕರ್ನಾಟಕದಿಂದ ಬರೋದಾಗಿರ್ಬೋದು ಅಥವಾ ದೇಶದ ಯಾವುದೇ ಮೂಲೆಯಿಂದ ಬರೋರಾದ್ರೂ ಕೂಡ ವ್ಯವಸ್ಥೆಗಳೆಲ್ಲ ಹೇಗಿದೆ? ಹೆಚ್ಚುವರಿಯಾಗಿ ಎಷ್ಟು ರೈಲುಗಳನ್ನು ಬಿಟ್ಟಿದ್ದೀರಿ? ಅಲ್ಲ, ನಾನು ನಿನ್ನೆ ತಾನೇ ಬಂದವನು. ಸುಮಾರು ಪ್ರಾಯೋಗಿಕವಾಗಿ 10,000 ರೈಲ್ವೆ ಜರ್ನಿಗಳು ನಡೀತಾ ಇರ್ತದೆ. 3,000 ಟ್ರೈನ್ಗಳನ್ನು ನಾವು ವಿಶೇಷವಾಗಿ ಹಾಕಿದ್ದೇವೆ. ಆದ್ರಿಂದ ನನಗನ್ನಿಸದೆ ರೈಲ್ವೆ ಇಲಾಖೆ ಒಂದು ರಕ್ಷಣಾ ಇಲಾಖೆಗಿನ ಉತ್ತಮವಾದ ಒಂದು ಹೋಲಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಇಲಾಖೆಯ ಅಧಿಕಾರಿಗಳು, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ಇದಕ್ಕೆ ಕಾರಣೀಭೂತರಾದ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರೈಲ್ವೆ ಇಲಾಖೆಯನ್ನು 10 ವರ್ಷದಲ್ಲಿ 100 ವರ್ಷ ಆಗದೆ ಇರತಕ್ಕಂಥ ಸಾಧನೆಗಳನ್ನು ಮಾಡಿ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಇಲಾಖೆಯಿಂದ ಕೋಟ್ಯಾಂತರ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಾವು ಸುಮಾರು 3,000ಕ್ಕೂ ಮೇಲ್ಪಟ್ಟು ಟ್ರೈನ್ಗಳನ್ನು ವಿಶೇಷವಾಗಿ ಹಾಕಿದ್ದೇವೆ. 13,000 ಟ್ರೈನ್ಗಳು ಬಂದು ಹೋಗ್ತಕ್ಕಂಥದ್ದು 45 ದಿವಸ ನಡೀತದೆ. ಥ್ಯಾಂಕ್ ಯು. ನೋಡಿ, ಇದು ವಿ ಸೋಮಣ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡ್ತಾ ಹೇಳಿರುವಂತ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ.